ಅಮೆರಿಕ ಘೋಷಣೆ ಬೆನ್ನಲ್ಲೇ ಕದನ ವಿರಾಮಕ್ಕೆ ಒಪ್ಪಿದೆ ಇರಾನ್. ಅಮೆರಿಕ ಘೋಷಿಸಿದ ಕೆಲವೇ ಕ್ಷಣಗಳಲ್ಲಿ ಇರಾನ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಅಧಿಕೃತವಾಗಿ ಒಪ್ಪಿಗೆ ನೀಡಿದೆ ಇರಾನ್ ಅವರ ವಿದೇಶಾಂಗ ಸಚಿವರ ಮೂಲಕ. ಇರಾನ್ ಮೇಲೆ ದಾಳಿಗಳು ನಿಂತಲ್ಲಿ ನಾವು ದಾಳಿಯನ್ನು ನಿಲ್ಲಿಸ್ತೇವೆ. ನಮ್ಮ ಶಕ್ತಿಶಾಲಿ ಸೇನಾ ಪಡೆಯು ರಕ್ಷಣಾ ಕಾರ್ಯಾಚರಣೆ ನಿಲ್ಲಿಸುತ್ತೆ. ಇದನ್ನ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ, ನಮ್ಮ ಶಕ್ತಿಶಾಲಿ ಸೇನಾ ಪಡೆ ರಕ್ಷಣಾ ಕಾರ್ಯಾಚರಣೆ ನಿಲ್ಲಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಕೂಡ ದಾಳಿ ಏನಾದರೂ ಮಾಡಿದ್ರೆ ನಾವು ದಾಳಿ ಮಾಡ್ತೀವಿ, ಪ್ರತಿದಾಳಿ ಮಾಡ್ತೀವಿ. ಒಂದು ವೇಳೆ ನೀವು ದಾಳಿ ಮಾಡಲಿಲ್ಲ ನಾವು ಏನು ಮಾಡಲ್ಲ, ನಾವು ಕೂಲಾಗಿರ್ತೀವಿ. 2 ವಾರಗಳ ಕಾಲ ಕದನ ವಿರಾಮಕ್ಕೆ ಅಮೆರಿಕ ಹೇಳ್ತಾ ಇದ್ದಂಗೆ ಇತ್ತ ಇರಾನ್ ಕೂಡ ಇದಕ್ಕೆ ಸಮರ್ಥಿಸಿದೆ. ಇನ್ನು ಕದನ ವಿರಾಮದ ಬಗ್ಗೆ ಏನೆಲ್ಲ ಆಯಿತು, ಹೇಗಾಯಿತು ಅನ್ನೋದನ್ನು ನೋಡೋದಾದ್ರೆ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಜೊತೆಗಿನ ಮಾತುಕತೆಯ ಬಳಿಕ ಇರಾನ್ ಮೇಲೆ ವಿಧ್ವಂಸಕ ಶಕ್ತಿ ಪ್ರಯೋಗ ಬೇಡ ಅಂತ ಅವರು ಮನವಿಯನ್ನ ಮಾಡಿದಂತೆ ಹಾಗೂ ತತ್ಕ್ಷಣ ಸಂಪೂರ್ಣ ಮತ್ತು ಸುರಕ್ಷಿತವಾಗಿ ಹಾರ್ಮುಜ್ ಜಲಸಂಧಿಯನ್ನ ತೆರೆಯೋದಕ್ಕೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಒಪ್ಪಿಗೆಯ ಮೇರೆಗೆ ಇರಾನ್ನ ಮೇಲೆ 2 ವಾರಗಳ ಕಾಲ ಬಾಂಬ್ ದಾಳಿ ಮಾಡದಂತೆ ವಿರಾಮವನ್ನ ಘೋಷಿಸಿದ್ದೇನೆ. ಇದು ಎರಡೂ ಕಡೆಯ ಕದನ ವಿರಾಮವಾಗುತ್ತೆ. ಈ ಕದನ ವಿರಾಮ ಘೋಷಣೆಗೆ ಕಾರಣ ನಾವು ಈಗಾಗಲೇ ಅಮೆರಿಕದ ಸೇನಾ ಉದ್ದೇಶಗಳನ್ನು ಈಡೇರಿಸಿದ್ದೇವೆ ಮತ್ತು ಇರಾನ್ ಜೊತೆಗೆ ಹಾಗೂ ಮಧ್ಯಪ್ರಾಚ್ಯದಲ್ಲಿ ದೀರ್ಘಕಾಲದ ಶಾಂತಿಯ ಬಗ್ಗೆ ಗಮನ ಹರಿಸುತ್ತಿದ್ದೇವೆ. ನಮಗೆ ಇರಾನ್ನಿಂದ 10 ವಿಚಾರಗಳ ಪ್ರಸ್ತಾವನೆಯನ್ನು ಕಳುಹಿಸಿದ್ದು ಇದು ಮಾತುಕತೆ ನಡೆಸೋದಕ್ಕೆ ಸೂಕ್ತ ಅಂತ ಅನ್ನಿಸುತ್ತೆ. ಈ ಹಿಂದೆ ನಡೆದಿರುವಂಥ ಚರ್ಚೆಯ ವಿಷಯಗಳಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಒಪ್ಪಂದವಾಗಿದ್ದು ಈ 2 ವಾರಗಳ ಕಾಲ ಕದನ ವಿರಾಮ ಇದನ್ನ ಅಂತಿಮಗೊಳಿಸೋದಕ್ಕೆ ನೆರವಾಗುತ್ತೆ. ದೀರ್ಘಕಾಲದ ಈ ಸಂಘರ್ಷ ಮತ್ತು ಸಮಸ್ಯೆ ಪರಿಹಾರದ ಹಂತಕ್ಕೆ ಬಂದಿರುವುದಕ್ಕೆ ಅಮೆರಿಕ ಅಧ್ಯಕ್ಷನಾಗಿ ಮತ್ತು ಮಧ್ಯಪ್ರಾಚ್ಯ ದೇಶಗಳ ಪ್ರತಿನಿಧಿಯಾಗಿ ಇದು ನನಗೆ ಗೌರವಾನ್ವಿತವಾಗಿದೆ. ಈ ವಿಚಾರವನ್ನು ಗಮನಿಸಿರುವುದಕ್ಕೆ ಧನ್ಯವಾದಗಳು. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.